Good afternoon, students. So last class ನಲ್ಲಿ ನಾವು admission of chapter ನಲ್ಲಿ sacrifice ratio ಬಗ್ಗೆ ಅಭ್ಯಾಸ ಮಾಡಿದ್ವಿ. So ಇವತ್ತಿನ ಕ್ಲಾಸ್ ನಲ್ಲಿ ನಾವು 12 marks problem ಅನ್ನು ನೋಡ್ತಾ ಇದ್ದೀವಿ. So this will appear in exam for 12 marks in section D. Okay. So first problem ನೋಡೋಣ. Anil and Sunil are the partners sharing profits and losses in the ratio of 3:2. Their balance sheet as on 31st March 2014 was as follows. So in balance sheet ಕೊಟ್ಟಾರೆ ಆ balance sheet ನಲ್ಲಿ liabilities and assets ಅದಾವ. Okay, so on 1/4/2014 Vimal is admitted into the partnership on the following terms. ಕೆಲವೊಂದು ಕಂಡೀಷನ್ ಹಾಕಿ ಅನಿಲ್ ಮತ್ತು ಸುನಿಲ್ ವಿಮಲ್ ಅನ್ನೋ ಹೊಸ ಪಾರ್ಟ್ನರ್ ನ ಅಡ್ಮಿಟ್ ಮಾಡ್ಕೊಂಡ್ರೆ ಯಾವ ಡೇಟಿಗೆ 1/4/2014 ಅಂದ್ರೆ ಅವ್ರು 31st ಮಾರ್ಚ್ ಅವ್ರದ್ದು ಎಂಡ್ ಆದ ಬ್ಯಾಲೆನ್ಸ್ ಶೀಟ್ ಹೊಸದ ಇಯರ್ ಸ್ಟಾರ್ಟ್ ಆದ ಅಕೌಂಟಿಂಗ್ ಇಯರ್ 1/4/2014 ಅವ್ರು ಏನ್ ಮಾಡಿದ್ರೆ ವಿಮಲ್ ಅನ್ನೋ ಒಂದು ಪಾರ್ಟ್ನರ್ ನ ಅಡ್ಮಿಟ್ ಮಾಡ್ಕೊಂಡ್ರೆ. ಸೊ ವಿಮಲ್ ಪಾರ್ಟ್ನರ್ಶಿಪ್ ಎಂಟ್ರಿ ಆಗಬೇಕಂದ್ರೆ he has to fulfill some of the agreement conditions or terms. ಕೆಲವೊಂದು ಕಂಡೀಷನ್ಸ್ ಹಾಕಿದ್ದಾರೆ ಅನಿಲ್ ಆ ಕಂಡೀಷನ್ಸ್ ಗೆಲ್ಲ ವಿಮಲ್ ಒಪ್ಕೊಳ್ಬೇಕು. ಮೊದಲನೇದು he should bring ₹25,000 as capital. ಸೊ ಅವನ 25,000 ರೂಪಾಯಿ ಬಂಡವಾಳವನ್ನ ತಗೊಂಡು ಬರಬೇಕು. ನೆಕ್ಸ್ಟ್ and ₹8,000 towards goodwill for 1/6 share in the future profits. ಸೊ 25,000 capital plus 8,000 goodwill ಅನ್ನು ಕೂಡ ತೆಗೆದುಕೊಂಡು ಬರಬೇಕಂತ ಹೇಳಿದ. ನೆಕ್ಸ್ಟ್ ನೋಡಿ Number 2, depreciate machinery by 10% and furniture by 5%. ಇಲ್ಲಿ ಹೊಸ ಪಾರ್ಟ್ನರ್ ಎಂಟ್ರಿ ಆದ ತಕ್ಷಣ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ವ್ಯಾಲ್ಯೂಸ್ ಎಲ್ಲ ರಿವ್ಯಾಲ್ಯೂಡ್ ಆಗ್ತಾ ಇದೆ. ಅದಕ್ಕೆ ನಾವು ಯಾವ ಬಿಡಿಸ್ತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಬಿಡಿಸ್ತಾ ಇದೀವಿ. ಸೊ ಡೆಪ್ರಿಸಿಯೇಷನ್ ವ್ಯಾಲ್ಯೂ 10% ಮಷಿನರಿ ಆಗಿದೆ, ಫರ್ನಿಚರ್ ದ 5% ಆಗಿದೆ ರೆಡ್ಯೂಸ್. ನೆಕ್ಸ್ಟ್ ನಂಬರ್ 3rd ಅಡ್ಜಸ್ಟ್ಮೆಂಟ್ PDD is to be maintained at 5% of debtors. ಸೊ ಡೆಟರ್ಸ್ ಮೇಲೆ ಹೊಸ PDD ಎಷ್ಟು ಕ್ರಿಯೇಟ್ ಆಗಿತ್ತು ಅಂತ ಹೇಳ್ತಾರ. ಕೆಲವು ಸಲ ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಲ್ಡ್ PDD ಕೂಡ ಇರ್ತದ. ಇದು ಹೊಸ PDD ಕ್ರಿಯೇಟ್ ಮಾಡಿದ. ವಾಟ್ ಇಸ್ ಮೀನ್ ಬೈ PDD? ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಅದು 5% ಕ್ರಿಯೇಟ್ ಮಾಡಿದ. ನೆಕ್ಸ್ಟ್ ನಂಬರ್ 4, ಅಪ್ರಿಶಿಯೇಟ್ ಬಿಲ್ಡಿಂಗ್ ಬೈ 20%. ಡೆಪ್ರಿಸಿಯೇಷನ್ ಮೀನ್ಸ್ ರೆಡ್ಯೂಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಅಪ್ರಿಶಿಯೇಷನ್ ಮೀನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ fixed assets. What are fixed assets? Land, building, machinery, furniture. These are the fixed assets. Remember these. Next, 4th adjustment, provide ₹400 for repair charges. So idu provide andre provision create ato. So repair charges andre it is an expense for the company. It should be liability. It should be treated as liability. Means increase in the value of liability of a company. ಕಂಪನಿಗೆ ಹೊಸ ಹೊಣೆಗಾರಿಕೆ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅದು ಅದರ ಎಕ್ಸ್ಪೆನ್ಸ್ ಅನ್ನ ಪೇಡ್ ಮಾಡಿಲ್ಲ. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಇಟ್ ಈಸ್ ರಿಮೇನ್ ಸ್ಟಿಲ್. ಸೊ ಅದು ಇನ್ನು ಉಳಿದದ ಅಂತ ಕೂಡ ನಾವಿಲ್ಲಿ ಹೇಳಬಹುದು ಔಟ್ಸ್ಟ್ಯಾಂಡಿಂಗ್ ಅಂತಂದ್ರೆ. ಓಕೆ, ಸೊ ಹಿಂಗ್ ಹೇಳ್ತಾರೆ ನೋಡಿ, ಪ್ರಿಪೇರ್ ದ ನೆಸೆಸರಿ ಅಕೌಂಟ್ಸ್ ಅಂತಂತ ಹೇಳ್ತಾರೆ. ನೆಸೆಸರಿ ಅಕೌಂಟ್ಸ್ ಯಾವಪ್ಪ? ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಗುಡ್ ವಿಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಸೊ ಈ ಕ್ಲಾಸ್ ನಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಗುಡ್ ವಿಲ್ ಈ ಮೂರು ಅಕೌಂಟ್ ಅನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬ್ಯಾಂಕ್ ಅಕೌಂಟ್ ಆಮೇಲೆ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಟಿನ್ಯೂ ಮಾಡೋದು. ಓಕೆ, ಸೊ ಮೊದಲನೇದಲ್ಲಿ ಯಾವ ಅಕೌಂಟ್ ಕೇಳ್ಯಾರ ನಮಗೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಕೇಳ್ಯಾರ. ಕೂಡ ನಾವು ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡ್ರಾ ಮಾಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಡ್ಜಸ್ಟ್ಮೆಂಟ್ ಅಮೌಂಟ್. ಸೊ ಸಮ್ 5 or 6 lines it should need. ಓಕೆ, ಸೊ ಮೊದಲನೇದಾಗಿ ನಾವು ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಏನು ಹೇಳ್ತಾರೆ ನೋಡಿ, he should bring ₹25,000 as capital and 8,000 towards goodwill. ಈ ಅಡ್ಜಸ್ಟ್ಮೆಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಸಂಬಂಧಪಟ್ಟಿದ್ದಲ್ಲ. ಈ ಅಡ್ಜಸ್ಟ್ಮೆಂಟ್ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಬೇಕಾಗ್ತದೆ. ಬಿಕಾಸ್ ಇಟ್ ಈಸ್ ಅ ಕ್ಯಾಪಿಟಲ್ ಬ್ರಾಟ್ ಬೈ ನ್ಯೂ ಪಾರ್ಟ್ನರ್. ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ತೆಗೆದುಕೊಂಡು ನಾನು, ಹೀಗಾಗಿ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಸಂಬಂಧಪಟ್ಟಿದ್ದಲ್ಲ. ಕ್ಯಾಪಿಟಲ್ ಮೀನ್ಸ್ ಇಟ್ ಶುಡ್ ಬಿ ಟೇಕನ್ at the time of preparing partners capital account. Okay, next, depreciate machinery by 10% and furniture by 5%. ಆಗಲೇ ಹೇಳಿದ ಪ್ರಕಾರ depreciate ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತದೆ. ಸೊ when value of a fixed asset is decreased, ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಸೆಟ್ ಅಥವಾ ಸ್ಥಿರ ಆಸ್ತಿ ವ್ಯಾಲ್ಯೂ ಕಡಿಮೆ ಆಗ್ತದೆ, ನಾವು ಅದನ್ನ ಡೆಬಿಟ್ ಸೈಡ್ ಪದ್ಧತಿ ಮಾಡ್ತೀವಿ. ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ನಾವು ಅದನ್ನ ಕ್ರೆಡಿಟ್ ಸೈಡ್ ಪದ್ಧತಿ ಮಾಡ್ತೀವಿ. ಬಿಕಾಸ್ ಕ್ರೆಡಿಟ್ ಸೈಡ್ ಇಸ್ ಟ್ರೀಟೆಡ್ ಆಸ್ ಇನ್ಕಮ್
debit side is treated as expense, as our rule itself states that debit the expense and loss, credit the income and gain. This is the example for nominal account, or it is a rule of nominal account rule. Debit the expense and loss, credit the incomes and gain. So ಅದೇ ರೀತಿ ಇಲ್ಲಿ ಕ್ರೆಡಿಟ್ ಅಂದ್ರೆ ಇನ್ಕಮ್, ಡೆಬಿಟ್ ಸೈಡ್ ಅಲ್ಲ ಕಂಪನಿ ಎಕ್ಸ್ಪೆನ್ಸ್. ಓಕೆ, ಸೊ ಇಲ್ಲಿ ಮಷಿನರಿ ಮೇಲೆ 10% ಡೆಪ್ರಿಸಿಯೇಷನ್ ಹಾಕ್ಯಾರ. ಓಕೆ, ಸೊ ಮಷಿನರಿ ಟೋಟಲ್ ಅಮೌಂಟ್ ಎಷ್ಟೈತೆ ನೋಡೋಣ. 20,000 ಅದ, ಅದ್ರ 10% ಅಂದ್ರೆ 2,000 ಡೆಪ್ರಿಸಿಯೇಟ್. ನೆಕ್ಸ್ಟ್ ಫರ್ನಿಚರ್ ಬೈ 5%, ಫರ್ನಿಚರ್ 10,000 ಅಂದ್ರೆ 5%, 10,000 10% ಅಂದ್ರೆ 1,000, 5% ಅಂದ್ರೆ 500. ನೆಕ್ಸ್ಟ್ ಅಪ್ರಿಶಿಯೇಟ್ ಬಿಲ್ಡಿಂಗ್ ಬೈ 20%, ಅಪ್ರಿಸಿಯೇಷನ್ ಅಂತ ಆಗ್ಲೇ ಹೇಳಿನಿ, ಜಾಸ್ತಿ ಆಗೋದು ಅಥವಾ ಇನ್ಕ್ರೀಸ್ ಆಗೋದು. ಇನ್ಕ್ರೀಸ್ ಆಯ್ತಂದ್ರೆ ಕಂಪನಿ ಇನ್ಕಮ್. ಸೊ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ 30,000 ಐತಿ, ಅದ್ರ 20% ಅಂದ್ರೆ 6,000. ಸೊ ಇಲ್ಲಿ 3 ಮಲ್ಟಿಫೈ ಮಾಡಿದಾಗ ನಮ್ಗೆ ಎಷ್ಟು ಇನ್ಕ್ರೀಸ್ ಆಗಿ ಬರ್ತದಪ್ಪ, ಇಟ್ ಈಸ್ 6,000. ನೆಕ್ಸ್ಟ್ provide rupees 400 for repair charges. Repair charges, it is an outstanding expense, so we are going to take here rupees 400. Next, provision for doubtful debts is to be maintained at 5% on debtors. Debtors ಮೇಲೆ ಹೊಸ PDD ಕ್ರಿಯೇಟ್ ಆಗಿದೆ, ಎಷ್ಟು 5%. ಸೊ ಟೋಟಲ್ debtors 18,000 ಇದೆ. 18,000 10% ಅಂದ್ರೆ 18. ಇಲ್ಲಿ ಎಷ್ಟು ಹೇಳಿದ್ರೆ 5% means half, that is 900. So these are the expenses and this one will be an income for the company. So now we are going to find out profit or loss incurred by the company. So profit ಮಾಡಿದ್ರೆ loss ಆಗಿತ್ತು ಅನ್ನೋದನ್ನ ಕಂಡು ಹಿಡಿಬೇಕಾಗಿದೆ. ಸೊ ಮೊದಲನೇದು ಸ್ಮಾರ್ಟ್ ರೇಟ್ ಸ್ಟೆಪ್, ಟೋಟಲ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ನಮಗೆ ಕಾಣ್ತಾ ಇದೆ 6,000. ಫಾರ್ 6,000 ಅಲ್ಲಿ ಈ ನಾಲ್ಕು ಅಮೌಂಟ್ ಅನ್ನು ಮೈನಸ್ ಮಾಡಿದಾಗ ನಮ್ಮ ಹತ್ರ ಪ್ರಾಫಿಟ್ ಎಷ್ಟು ಬರುತ್ತೆ, 2,200. ಸೊ ಈ 2,200 ಅನ್ನ ಎ ಮತ್ತು ಬಿ ಗ ಅವರು ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 1,320, 880 ಬರುತ್ತೆ. ಸೊ ರೇಷಿಯೋ ಎಷ್ಟಿತ್ರಿ 3:2 ಅದ. ಹೌದಾ? ಸೊ ನಾನು ಅಲ್ಲಿ ಈ ತರ ಬರೀತೀನಿ, 2,200 into 3 divided by 5, that is 1,320. 2,200 into 2 divided by 5, that is 880. ಸೊ ಈ ರೀತಿ ನಾವು ಆಗಿದ್ದ ಪ್ರಾಫಿಟ್ ಅನ್ನ ಉಳಿದ ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಹಿಯರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವಿಲ್ ಬಿ ಕ್ಲೋಸ್. ನೆಕ್ಸ್ಟ್ ಅಕೌಂಟ್ ಯಾವ್ದು ಬರೋಣಪ್ಪ, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮೀನ್ಸ್ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್. ಸೊ ಈ ಮೂರು ಪಾರ್ಟ್ನರ್ಸ್ ಗಳನ್ನ ಒಟ್ಟಿಗೆ ಹಾಕೊಂಡ್ಬಿಡೋಣ, ಅನಿಲ್, ಸುನೀಲ್, ವಿಮಲ್. ಸೊ 40,000 ಅದ, 30,000 ಇವರು 25,000 ಕ್ಯಾಪಿಟಲ್ಸ್ ಗಳದ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇಲ್ಲಿ ಅದ ನಮ್ಮ ಹತ್ರ. ಹೌದಾ? ಆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ, 1,320 and 880. ನೆಕ್ಸ್ಟ್ ಜನರಲ್ ರಿಸರ್ವ್ ಅಂತ ಬ್ಯಾಲೆನ್ಸ್ ಶೀಟ್ ದಾಗ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ, ಅದನ್ನ 3:2 ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 2,400 and 1,600 ಬರುತ್ತೆ. ನೆಕ್ಸ್ಟ್ ಗುಡ್ವಿಲ್ ಅನ್ನು ಕೂಡ 3:2 ರೇಷಿಯೋ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 4,800, 3,200 ಬರುತ್ತೆ. ಓಕೆ, ಇನ್ನು ಡೆಬಿಟ್ ಸೈಡ್ ಯಾವುದೇ ಎಂಟ್ರಿ ಇಲ್ಲ, ಅದು ಬಂದ್ರೆ P&L ಬರುತ್ತೆ ಒಂದು, ಅಥವಾ ಪ್ರಾಫಿಟ್ ಅದೇ P&L ಬರುತ್ತೆ ಒಂದು, ಅಥವಾ ಇನ್ನು ಯಾವ್ದಾದ್ರು ಎಕ್ಸ್ಪೆನ್ಸ್ ಅನ್ನು ನಾವು ಯಾವ್ದಾದ್ರು ಎಂಟ್ರಿಯನ್ನ ಆದಾಗ ಮಾತ್ರ ಬರುತ್ತೆ. ಸೊ ಇಲ್ಲಿ ಯಾವುದೇ ಎಂಟ್ರಿ ಆಗಿಲ್ಲ ಡೆಬಿಟ್ ಸೈಡ್. ಸೊ ನಾವ್ ಇವಾಗ ಏನ್ ಮಾಡೋಣ, ಪ್ರತಿಯೊಂದು ಕಾಲಮ್ ಅನ್ನ ಟೋಟಲ್ ಮಾಡೋದು. ಟೋಟಲ್ ಮಾಡ್ಕೊಂಡು ನಮ್ಗೆ ಯಾವುದೇ ಅಮೌಂಟ್ ಇಳಿದಾಗ ಇದ ಏನ್ ಟೋಟಲ್ ಅಮೌಂಟ್ ಇದೆ ಇದನ್ನ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಆಗುತ್ತೆ. ದಟ್ ಈಸ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. 48,520 of Anil, 35,680 of Sunil and 25,000 of Vimal. So these are the capital, new capitals of Anil, Sunil and Vimal. So here partners capital N. Next ಬರೋಣ goodwill account ಬರೋಣ. Okay, so goodwill account is very simple, ಇದರಲ್ಲಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. goodwill amount ಅನ್ನು ಅಕೌಂಟ್ ಅನ್ನು ಬಿಡಿಸಬೇಕಾದ್ರೆ ನಮ್ಮ ಕಡೆಗೆ goodwill amount ಅನ್ನು ಸ್ಟಾರ್ಟಿಂಗ್ ಫಸ್ಟ್ ಅಡ್ಜಸ್ಟ್ಮೆಂಟ್ ನಲ್ಲಿ 8,000 ಅಂತ ಹೈಲೈಟ್ ಮಾಡೋಣ. ಅದೇ goodwill amount ಅನ್ನು ನಾವು 3:2 ರೇಷಿಯೋ ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದೇ ಅಮೌಂಟ್ ಅನ್ನು ನಾವು ಜಸ್ಟ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಜಸ್ಟ್ ಲುಕ್ ಅಟ್ ಹಿಯರ್,
ಸೊ ಪರ್ಟಿಕ್ಯುಲರ್ ಅಮೌಂಟ್ 4 ಕಾಲಮ್ ಸಾಕಾಗುತ್ತೆ ಇದಕ್ಕೆ. ಟು ಅನಿಲ್ಸ್ ಕ್ಯಾಪಿಟಲ್ ಅನ್ನೋದು ಟು ಅನಿಲ್ಸ್ ಕ್ಯಾಪಿಟಲ್ ದಟ್ ಈಸ್ 4800 ಈಗಾಗಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರೆಸೆಂಟೇಷನ್ ಪಾರ್ಟ್ ಆಫ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಮಾಡಿದ್ದೀವಿ. ಇದನ್ನ ನಾವು ಜಸ್ಟ್ ಇವಾಗಲೇ ಕಾಪಿ ಮಾಡ್ತಾ ಇದ್ದೀವಿ. ಟು ಸುನೀಲ್ಸ್ ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ 3200. ಸೊ ಈ ಗುಡ್ ವಿಲ್ ಅಮೌಂಟ್ ಅನ್ನ ಇಬ್ಬರಿಗೂ ನಾವು ಅವರ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಇದನ್ನ ಟೋಟಲ್ 8000 ಆಗುತ್ತೆ. ಅದೇ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 8000 ಅಂತ ಹಾಕಿ ಟೋಟಲ್ ಬೋತ್ ಸೈಡ್ ಪ್ರೆಸೆಂಟ್ ಮಾಡಿದ್ದೀವಿ.